ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್. ಸ್ನೇಹಿತರೆ, ಇವತ್ತು ಯುಗಾದಿ ಹಬ್ಬದ ಮಾರ್ನಿಂಗ್ ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ. ನಾನು ಡೇ ಪೂರ್ತಿ ಏನು ಮಾಡಿದ್ರಿ ಏನು ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನೋಡಿ ಸ್ನೇಹಿತರೆ, ಎಣ್ಣೆ ಇಟ್ಕೊಂಡಿದ್ದಾನೆ ಸ್ನಾನಕ್ಕೆ ಅಂತ ಹೇಳಿ. ಯುಗಾದಿ ಹಬ್ಬ ಅಂದ್ರೇ ಎಣ್ಣೆ ಸ್ನಾನ ಅಲ್ವಾ, ಹಾಗಾಗಿ ಈಗ ಎಣ್ಣೆ ಇಟ್ಕೊಂಡಿದ್ದಾನೆ. ನೀರು ಬಿಸಿಲು ಬೀಳ್ತಿದೆ, ಅದಕ್ಕೋಸ್ಕರ ಎಣ್ಣೆ ಇಟ್ಕೊಂಡು ಬಿಸಿಲಲ್ಲಿ ನಿಂತ್ಕೊಂಡಿದ್ದಾನೆ. ಇವತ್ತು ನಮ್ಮ ಮನೇಲಿ ಮಾಡಿರೋ ಅಡುಗೆನ ನಾನು ದೇವ್ರಿಗೆ ನೈವೇದ್ಯ ಇಟ್ಟಿದ್ದೀನಿ. ನೋಡಿ, ಒಬ್ಬಟ್ಟು, ಮಾವಿನಕಾಯಿ ಚಿತ್ರಾನ್ನ, ಹೆಸರುಬೇಳೆ, ವಡೆ, ಅನ್ನ, ಕಾಳು ಸಾಂಬಾರು, ಲೈಟಾಗಿ ಒಬ್ಬಟ್ಟು ಸಾಂಬಾರು ಕೂಡ ಸೈಡಲ್ಲಿ ಇಟ್ಟಿದ್ದೀನಿ. ಇದ್ರ ಜೊತೆ ಮುದ್ದೆ, ಮಜ್ಜಿಗೆ ಕೂಡ ಇದೆ ಸ್ನೇಹಿತರೆ. ಬಟ್ ನಾನು ದೇವ್ರಿಗೆ ಇಷ್ಟು ನೈವೇದ್ಯ ಇಟ್ಟಿದ್ದೀನಿ. ಈ ಯಾವುದೇ ಅಡುಗೆಗಾಗಲಿ ನಾನು ಅಡುಗೆ ಎಲ್ಲ ಮಾಡಿ ಮುಗಿಸಿ ದೇವ್ರಿಗೆಲ್ಲ ನೈವೇದ್ಯ ಇಟ್ಟು ಆನಂತರ ಪೂಜೆ ಮಾಡಿದ್ದು ಸ್ನೇಹಿತರೆ. ಹಬ್ಬದ ದಿನದ ಮಾರ್ನಿಂಗ್ ಪೂಜೆ ನಾನು ಈ ರೀತಿ ಮಾಡಿದೆ. ದೇವ್ರ ಸಾಮಾನೆಲ್ಲ ನಾನು ನೆನ್ನೆನೇ ಉಜ್ಜಿಟ್ಟಿದ್ರಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ನಾನು ಎಲ್ಲದಕ್ಕೂ ಅರ್ಶಿನ ಕುಂಕುಮ ಇಟ್ಟು ಹೂವು ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ. ಎಲ್ಲ ರೋಸಸ್ ಕೂಡ ನಮ್ಮ ಗಿಡದಲ್ಲೇ ಬೆಳೆದಿರೋ ರೋಸ್ಗಳಿವೆಲ್ಲ. ತುಂಬ ಖುಷಿ ಆಯಿತು ನನಗೆ. ನಮ್ಮ ಮನೆಯಲ್ಲಿ ದೇವರ ಪೂಜೆ ಈ ರೀತಿ ನಾನು ಮಾಡಿದ್ದೆ. ಅಂದರೆ ಅಲಂಕಾರ ಎಲ್ಲ ಈ ರೀತಿ ಮಾಡಿ ಬೆಳಗ್ಗೆನೇ ಮಾವಿನ ತೋರಣ ಎಲ್ಲ ಕಟ್ಟಿ ಪೂಜೆ ಮಾಡಿದ್ರಿ. ಹಬ್ಬ ಅಂದ್ರೇ ಒಂದು ಸಡಗರ. ಬಟ್ ಆವತ್ತಿನ ಡೇ ಪೂರ್ತಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿರುತ್ತೆ. ಇದೆಲ್ಲ ಮುಗಿಸಿ ಈಗ ಬನ್ನಿ ನಮ್ಮಮ್ಮ ಮನೆಗೆ ಹೋಗೋಣ. ನನ್ನ ಅಣ್ಣನ ಮಕ್ಕಳ ಜೊತೆ ಕೂಡ ನಾನು ಕೂಡ ಟೈಮ್ ಪಾಸ್ ಮಾಡ್ತಿದ್ದೀನಿ. ಅಮ್ಮ ಮನೆಗೆ ಬಂದಿದ್ದೀರಿ, ಹಬ್ಬದ ದಿನ ಫ್ರೀ ಇತ್ತು ಸ್ವಲ್ಪ ಹೊತ್ತು, ಹಾಗಾಗಿ. ನೋಡಲ್ಲಿ ಬೆಳಕು ಬೀಳ್ತಾ ಇರೋದಕ್ಕೆ ತಲೆ ಮೇಲೆ ಬಾಣ್ಲಿ ಅನ್ನಿಸ್ತಾ ಇದ್ದೀರಿ. ಲಡ್ಡು ಶಾನು ಟ್ರಿಪ್ ಎಲ್ಕೋದು ಶಾನು ಹೊನ್ನಾವರ ಅಂತೆ ಮಮ್ಮಿ ಹೇಳ್ತಲ್ಲ. ಹೊನ್ನಾವರ ಅಂದ್ರೆ ಏನತ್ತ? ಇವಾಗ ಈಗ ನಾವು ಬೋಟಿಂಗ್ ಹೋಗ್ತಿದ್ದೀರಿ, ಜೊತೆಗೆ ನಮ್ಮನ್ನ ಕರ್ಕೊಂಡು ಹೋಗ್ತೀರಿ, ಬನ್ನಿ. ಚಿಕ್ಕೇರಿ ಆಂಜನೇಯ ಸ್ವಾಮಿ ಸನ್ನಿಧಿ ಇದು ನಮ್ಮ ದೇವನಹಳ್ಳಿ ಕೋಟೆ ಹತ್ರನೇ ಇರೋದು. ಬೇಡ ಚಿಕ್ಕ ತಗೋಣ ಎಲ್ಲರೂ. ಇಲ್ಲಿ ಎಲ್ಲನೂ ಕೂಡ ಮೆನ್ಷನ್ ಮಾಡಿದ್ದಾರೆ. ನೀರಿನ ಎಷ್ಟು ಉದ್ದ ಇದೆ, ಪೊಲೀಸ್, ಅಗ್ನಿಶಾಮಕ ದಳ ಎಲ್ಲದರ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಒಬ್ಬರಿಗೆ 150 ರುಪೀಸ್ ಇತ್ತು. ನಾವು 8 ಜನ ಹೋದ್ರಿ, 1200 ಏನೋ ಆಯಿತು ಅಷ್ಟೇ. ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ. ತುಂಬ ಅಂದರೆ ನೇಚರ್ ಜೊತೆ ಟೈಮ್ ಪಾಸ್ ಮಾಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ ಫುಲ್ಲು ಸ್ಕೆಡ್ಯೂಲ್ಡು ಬ್ಯುಸಿನೇ ಇರುತ್ತೆ. ಹಾಗಾಗಿ ಒನ್ ಡೇ ಫ್ರೀ ಇದ್ದಾಗ ಬಂದು ಈ ರೀತಿ ಎಂಜಾಯ್ ಮಾಡೋದು ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ನೇಚರ್ ಅದು ಆಸಮ್ ಅಂತ ಹೇಳ್ಬೋದು. ಬನ್ನಿ ಈಗ ಬೋಟಿಂಗ್ ಮಾಡೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ನವದೀಪ್ ಲಕ್ಕಿ ಇವತ್ತಂತೂ ಫುಲ್ ಮಸ್ತ್ ಮಜಾ ಅಂತ ಹೇಳ್ಬೋದು. ಮಕ್ಕಳೆಲ್ಲ ಇರೋದ್ರಿಂದ ಸಿಕ್ಕಾಪಟ್ಟೆ ಖುಷಿ ಆಯಿತು ಗೈಸ್ ನನಗಂತೂ. ಈ ಒಂದು ಬೋಟಿಂಗ್ ಪ್ಲೇಸ್ ಬಂದು ನಮ್ಮ ದೇವನಹಳ್ಳಿಯ ಕೋಟೆ ಅಂದರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ತುಂಬ ಹತ್ತಿರವಾಗಿದೆ. ಇದ್ರ ಲೊಕೇಶನ್ ಬಂದು ಯಾರಿಗಾದರೂ ಫ್ರೀ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ, ಮಕ್ಕಳಿದ್ರೆ ಬಂದು ನಿಜವಾಗ್ಲೂ ನೇಚರ್ ಜೊತೆ ಎಂಜಾಯ್ ಮಾಡೋದಕ್ಕೆ ತುಂಬ ಒಳ್ಳೆ ಪ್ಲೇಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಎಷ್ಟೆಷ್ಟು ದೂರನೋ ಹುಡ್ಕೊಂಡು ಹೋಗ್ತೀವಿ, ಅದ್ರ ಬದಲಾಗಿ ಇಷ್ಟು ಹತ್ತಿರವಾಗಿ ಇರೋದ್ರಿಂದ ದೇವನಹಳ್ಳಿ ಸುತ್ತಮುತ್ತ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಖಂಡಿತ ಬಂದು ಇಲ್ಲಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಒಬ್ಬರಿಗೆ 150 ಇದೆ. ಓಕೆ ಅನ್ನಿಸ್ತು. ಕೆರೆ ಫುಲ್ಲು 2 ರೌಂಡ್ ಹಾಕಿಸ್ತಾರೆ ಅಂತಲ್ಲ ಜೈ. ಒಂದು ಕ್ಷಣ ಪ್ರಾಣ ಬಾಯಿಗೆ ಬಂತು ಅನ್ನೋಂಗಾಯಿತು ನನಗೆ. ನನ್ನ ದೊಡ್ಡ ಮಗ ಕೆರೆಯಿಂದ ನೀರು ತೆಗೆದ್ಬಿಟ್ಟು ನನ್ನ ಚಿಕ್ಕ ಮಗನ ಮೇಲೆ ಹಾಕ್ಬಿಟ್ಟಿದ್ದಾನೆ. ಅವ್ನು ಜೋರಾಗಿ ಕಿರ್ಚಿದ. ಒಂದು ಕ್ಷಣ ನಾನು ತಿರುಗಿ ನೋಡಿ ನಂಗೆ ಅಲ್ಲಿ ವೀಡಿಯೋ ಕ್ಲಿಪ್ ತೆಗೆಯೋದೇ ಮರ್ತೋಯ್ತು ನನಗೆ. ಅಷ್ಟು ಭಯ ಆಯಿತು ನನಗೆ. ಬಟ್ ಏನೂ ಆಗಿರಲಿಲ್ಲ. ಬೇಕು ಅಂತ ಅವ್ನು ಕಾಲು ಎಳೆಯೋದಕ್ಕೋಸ್ಕರ ಆ ರೀತಿ ಮಾಡಿದ್ದ. ಬಟ್ ಸಿಕ್ಕಾಪಟ್ಟೆ ಭಯ ಆಯಿತು ಗೈಸ್.
ಅಂದರೆ ನನ್ನ ಮಗ ಹೇಳ್ತಿದ್ದಾನೆ ಗೈಸ್ ಇಲ್ಲಿ ಬ್ಲ್ಯಾಕ್ ಕಲರ್ ಬಾತ್ಕೋಳಿ ಇದೆ, ತೋರಿಸು ಮಮ್ಮಿ ಅಂತ ಹೇಳಿ. ನೋಡ್ಲಕ್ಕಿ ಕೋಟೆಗೆ ಎಷ್ಟು ಹತ್ತಿರವಾಗಿದೆ ನೋಡಿ ಇಲ್ಲಿ ಕೆರೆ. ತುಂಬ ಖುಷಿ ಆಯಿತು, ಎಂಜಾಯ್ ಮಾಡಿದ್ದು. ನನ್ನ ಅಣ್ಣನ ಮಕ್ಕಳು ಬಂದಿದ್ದಕ್ಕಂತೂ ಸಿಕ್ಕಾಪಟ್ಟೆ ಖುಷಿಪಟ್ಟು ಎಂಜಾಯ್ ಮಾಡಿದ್ರು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನಮ್ಮ ಮಕ್ಕಳ ಫೀಲಿಂಗ್ ಹೇಗಿತ್ತು ಅನ್ನೋದನ್ನು ಕೂಡ ನಾನು ಈ ವಿಡಿಯೋ ಕೊನೆಯಲ್ಲಿ ಶೇರ್ ಮಾಡಿದ್ದೀನಿ, ನೀವು ಕೂಡ ಕೇಳಿ. ಬಾಯ್. ಎಂಜಾಯ್ ಮಾಡಿದ್ರ ಶಾನು? ಇಷ್ಟ ಆಯ್ತಾ? ಅಷ್ಟೇ ಇಷ್ಟ ಆಯ್ತು ಎಲ್ರಿಗೂ? ನಮ್ದು ಇಷ್ಟ ಆಯ್ತಾನೆ ನೀವು ಅಂತೀರಾ?